ಪಾಲ್ಗೊಂಡು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಲದ ಮರಕ್ಕೆ ಬೇರು ಆಳವಾಗಿದ್ದು ಅದು 1000 ವರ್ಷ ಹಸಿರಾಗಿರುತ್ತದೆ. ಆಮೆಯ ಉಸಿರಾಟ ನಿಧಾನವಾಗಿದ್ದು ಅದು 100 ವರ್ಷ ಬದುಕುತ್ತದೆ. ಆಳವಾದ ಜ್ಞಾನ, ನಿಧಾನವಾದ ಶಾಲೆಯ ವಾರ್ಷಿಕೋತ್ಸವ, ತಾವೆಲ್ಲ ಇಲ್ಲಿ ನಿಮ್ಮ ಮುದ್ದು ಮಕ್ಕಳ ಕಲೆಯನ್ನು, ಅವರು ಒಂದು ವರ್ಷ ಇಲ್ಲಿ ಕಲಿತಂತಹ ವಿದ್ಯೆಯನ್ನು ನೀವು ಎಲ್ಲ ನೋಡೋಕ್ಕೆ ಇಲ್ಲಿ ಬಂದಿದ್ದೀರಿ. ವಿದ್ಯೆ ಬಹಳ ಮುಖ್ಯ. ಮನುಷ್ಯನಿಗೂ ಮತ್ತು ಪ್ರಾಣಿಗೂ ಇರುವ ಒಂದು ವ್ಯತ್ಯಾಸ ಅಂದರೆ ವಿದ್ಯೆ. ಯಾವ ವ್ಯಕ್ತಿ ವಿದ್ಯೆ ಕಲಿತಾನೆ ಅವನು ಮನುಷ್ಯತ್ವ ಕಡೆಗೆ ಹೋಗಕ್ಕೆ ಸಾಧ್ಯ. ಅಂತಹ ವಿದ್ಯೆಯನ್ನು ಒಂದು ಸಂಸ್ಥೆ, ಮಾರ್ಗದರ್ಶಿ ಸಂಸ್ಥೆ ಇಲ್ಲಿ ನೀಡ್ತಾ ಇದೆ. ಈ ಸಂಸ್ಥೆಯಲ್ಲಿ ನಾನು ಕೇಳ್ತಾ ಇದ್ದೆ, 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿದ್ದಾರೆ, 250ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ಇದೆ ಅಂತ ಹೇಳಿದರು. ಇಂಥ ದೊಡ್ಡ ಸಂಸ್ಥೆಯನ್ನು ನಮ್ಮ ಕೂಡ್ಲಿಮಠ ಸರ್ ಭಾಳ ಸುಂದರವಾಗಿ ಮತ್ತು ಅಷ್ಟೇ ಶ್ರಮದಿಂದ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ವಿದ್ಯೆ ಯಾರು ಬೇಕಾದ್ರೂ ಕೊಡ್ಬೋದು, ಆದರೆ ವಿದ್ಯೆ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ನಡೆಯುವುದೆಲ್ಲ ಬಹಳ ಮುಖ್ಯ. ಯಾವ ಸಂಸ್ಥೆಯಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಇರುತ್ತೆ ಆ ಸಂಸ್ಥೆ ಬಹಳ ಉಜ್ವಲವಾಗಿರುತ್ತೆ. ಅಂಥ ಸಂಸ್ಥೆ ನಮ್ಮ ಮಾರ್ಗದರ್ಶಿ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಕ್ಕಳು ಈ ಭಾರತದ ಒಂದು ಭವ್ಯ ಪರಂಪರೆಯ ಒಂದು ಬೆನ್ನೆಲುಬು. ಆ ಮಕ್ಕಳಲ್ಲಿ ಆ ಸಂಸ್ಕಾರ, ಸಂಸ್ಕೃತಿ ಬಹಳ ಮುಖ್ಯ. ಅದನ್ನು ನಾವು ತುಂಬಿದ್ದೆ ಆದರೆ ಅವ್ರಿಗೂ ಮತ್ತು ದೇಶಕ್ಕೂ ಬಹಳ ಒಂದು ಸದೃಢ ಬೆನ್ನೆಲುಬಾಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಸುಭಾಷಿತಕಾರ ಹೇಳ್ತಾನೆ, ಯಹ ಸ್ವದೇಶಂ ಸದಾ ಪಶ್ಯೇತ್ ಪರಹಿತೆ ಯಸ್ಯ ಚಿತ್ತಂ ನಿತ್ಯಂ ಸತ್ಯವ್ರತಿ ಯಸ್ಯ ಸ ಏವ ಉತ್ತಮ ನಾಗರಿಕ. ಯಾರು ಒಳ್ಳೆಯ ನಾಗರಿಕರು ಅಂತ ಕೇಳಿದಾಗ ಸುಭಾಷಿತಕಾರ ಹೇಳ್ತಾನೆ, ಸಹ ಯಸ್ಯ ಸ್ವದೇಶಂ ಸದಾ ಪಶ್ಯೇತ್. ಯಾರು ತನ್ನ ದೇಶವನ್ನು ಯಾವಾಗಲೂ ನೆನೆಸ್ತಾ ಇರ್ತಾರೆ. ಪರಹಿತೆ ಯಸ್ಯ ಚಿತ್ತಂ. ಯಾರು ಪರರ ಚಿಂತೆಯನ್ನು, ಪರರ ಒಂದು ಕಷ್ಟ ಸುಖಗಳಲ್ಲಿ ಯಾರು ಭಾಗ ಆಗಿರ್ತಾರೆ. ನಿತ್ಯಂ ಸತ್ಯವ್ರತಿ ಯಸ್ಯ. ಯಾರು ನಿಜವಾಗಲೂ ಯಾವತ್ತೂ ಸತ್ಯವನ್ನೇ, ನಿಜವಾಗಲೂ ಯಾವುದೇ ತೆರನಾದ ಒಂದು ಕಪಟ ಇಲ್ಲದೆ ಸತ್ಯವನ್ನೇ ಯಾರು ಹೇಳ್ತಾ ಇರ್ತಾರೆ, ಸಹ ಏವ ಉತ್ತಮ ನಾಗರಿಕ ಅಂತ ಹೇಳ್ತಾರೆ. ಅವನು ಉತ್ತಮ ನಾಗರಿಕ ಅಂತ. ಅಂಥ ಉತ್ತಮ ನಾಗರಿಕರನ್ನು ಈ ಬೆಳೆಸಲು ಇಂಥ ಒಂದು ಸಂಸ್ಥೆ ಬಹಳ ಶ್ರಮ ಪಡ್ತಾ ಇದೆ. ನೋಡಿ, ಜೀವನದಲ್ಲಿ ಏನು ಬೇಕಾದ್ರೂ ಕಲಿಬೋದು, ಆದರೆ ಈ ಸತ್ಯವಂತವನ್ನು, ರಾಷ್ಟ್ರ ಪ್ರೇಮವನ್ನು ಕಲಿಸೋದು ಬಹಳ ಮುಖ್ಯ. ಯಾವ ವ್ಯಕ್ತಿಯಲ್ಲಿ ರಾಷ್ಟ್ರ ಪ್ರೇಮ, ಸತ್ಯ ನುಡಿಯುವುದು, ಸತ್ಯವನ್ನೇ ಧ್ಯೇಯವಾಗಿಟ್ಕೊಂಡಿರ್ತಾನೆ, ಅವನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ಒಂದು ಸಣ್ಣ ಕತೆ, ನಿಮಗೆಲ್ಲ ಒಂದು ಗೊತ್ತಿರೋದಾದ್ರೂ ಸುಮ್ಮನೆ ಜ್ಞಾಪಕಕ್ಕೆ ನಿಮಗೆ ಮರಳಿ ಒಂದು ಸ್ಮರಣೆ ಮಾಡೋಕ್ಕೆ ಆ ಕತೆ ಹೇಳ್ತೀನಿ. ಸಿ.ವಿ. ರಾಮನ್ ಅಂತ ದೊಡ್ಡ ವಿಜ್ಞಾನಿ, ನೊಬೆಲ್ ಪಾರಿತೋಷಕ ಪಡೆದಂಥ ವಿಜ್ಞಾನಿ, ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದಾಗ ಒಂದು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಶೋಧನಾ ಕೇಂದ್ರದಲ್ಲಿ 3 ಜನಕ್ಕೆ ಕೆಲಸಕ್ಕೆ ಅವಕಾಶ ಇರುತ್ತೆ. ಆ ಕೆಲಸಕ್ಕೆ ಅವಕಾಶ ಇರೋದ್ರಿಂದ ಅದನ್ನು ಅಡ್ವರ್ಟೈಸ್ ಕೊಡ್ತಾರೆ. ಬೆಂಗಳೂರಲ್ಲಿ ಕೆಲಸ ಇಂತಿದ್ದ 3 ಕೆಲಸ ಹುದ್ದೆಗಳು ಖಾಲಿ ಇದ್ದಾವೆ, ಸಂಶೋಧನೆ ಹುದ್ದೆ, ಯಾರಾದರೂ ಬರಬಹುದು ಅಂತ ಅಡ್ವರ್ಟೈಸ್ ಕೊಡ್ತಾರೆ. ಅದಕ್ಕೆ ಸುಮಾರು ಜನ ಅಪ್ಲಿಕೇಶನ್ ಹಾಕ್ತಾರೆ. ಹಾಕಿದಾಗ ಸ್ಕ್ರೀನಿಂಗ್ ಮಾಡಿ 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 5 ಜನಕ್ಕೆ ಫೈನಲ್ ಮಾಡ್ತಾರೆ. ಎಲ್ರಿಗೂ ಏನು ಸಂತೋಷ ಅಂದರೆ, ಸಿ.ವಿ. ರಾಮನ್ ನೋಡಬಹುದಲ್ಲ ಈ ಒಂದು ಅವಕಾಶದಿಂದ ಅಂತ. ಕೆಲಸ ಸಿಗಲಿ ಬಿಡಲಿ, ಸಿ.ವಿ. ರಾಮನ್ ನೋಡುವ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ದೊಡ್ಡ ವಿಜ್ಞಾನಿ, ನೊಬೆಲ್ ಪ್ರಶಸ್ತಿ ಪಡೆದಂಥ ವಿಜ್ಞಾನಿ ಅಂತ ಒಂದು ದರ್ಶನ ಆಗುತ್ತಲ್ಲ ಅಂತೇಳಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ 5 ಜನಕ್ಕೆ ಲಿಸ್ಟ್ ಆಗುತ್ತೆ, 3 ಜನ ಸೀಟ್ ಇರುತ್ತೆ ಅಷ್ಟೇ. ಅದಾದಮೇಲೆ ಇಂಟರ್ವ್ಯೂ ಆಗುತ್ತೆ. 5 ಜನ ಸಿ.ವಿ. ರಾಮನ್ ಅವರು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ 3 ಜನನ ಫೈನಲ್ ಮಾಡಿ ಅವ್ರಿಗೆ ಆರ್ಡರ್ ಕಾಪಿ ಕೊಡ್ತಾರೆ.
ಆ 3 ದಿನ ಹೋಗ್ತಾಗ ಇನ್ನೊಬ್ಬ ಇರ್ತಾನೆ ಅಲ್ಲಿ, ಅವನಿಗೆ ಎಲ್ಲರಿಗೆ 5 ಜನಕ್ಕೆ ಏನಿರ್ತಲ್ಲ ಈ TADA ಬಂದಂಥ ಟ್ರಾವೆಲ್ ಅಲಯನ್ಸು ಅವೆಲ್ಲ ಕೊಡಬೇಕಲ್ಲ, ಕೊಡ್ತಾರೆ. ಆ ಒಬ್ಬ ವ್ಯಕ್ತಿಗೆ 7 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆವತ್ತು ಕಚೇರಿ ಸಮಯ ಆಗಿರುತ್ತೆ, ಅವ್ನು ಹೋಗಿ ಸರ್ ನನಗೆ 7 ರೂಪಾಯಿ ದುಡ್ಡು ನೀವು ಟ್ರಾವೆಲ್ ಅಲಯನ್ಸ್ನ ಜಾಸ್ತಿ ಕೊಟ್ಟಿದ್ದೀರಿ, 7 ರೂಪಾಯಿ ಜಾಸ್ತಿ ಇದೆ, ನನಗೆ ಇಷ್ಟ ಆಗಿಲ್ಲ, ಇದನ್ನು ದಯವಿಟ್ಟು ನೀವು ಕಚೇರಿಗೆ ಹಿಂದಿರಿಸಿ, ನಂದು ಎಷ್ಟು ಟ್ರಾವೆಲ್ ಅಲಯನ್ಸ್ ಇದೆ ಅಷ್ಟು ಸಾಕು ಅಂತ ಆ ವ್ಯಕ್ತಿ ಹೇಳ್ತಾರೆ. ಆವಾಗ ಕಚೇರಿ ಓ ಮರ ಏನಾಗಿದೆ 7 ರೂಪಾಯಿ ತಾನೇ, ಹೋಗು ತೊಗೊಂಡು ಹೋಗು ಅಂತ. ಇಲ್ಲ ಸರ್ ನನಗೆ ಮನಸ್ಸು ಒಪ್ಪಲ್ಲ, ಇಲ್ಲ ಇವತ್ತು ಆಗಲ್ಲ, ಕಚೇರಿದೆಲ್ಲ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟಿದ್ವಿ, ಆಗಲ್ಲ ಇವತ್ತು. ಅವನು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂತ ಅಲ್ಲಿ ಕಚೇರಿ ಮುಂದೆ ಕೂತಿರ್ತಾನೆ. ಸಿ ವಿ ರಾಮನ್ ಹೋಗ್ತಿರ್ತಾರೆ. ಸಿ ವಿ ರಾಮನ್ ನೋಡಿದ ತಕ್ಷಣ ಈ ವ್ಯಕ್ತಿ ಓಡಿ ಹೋಗ್ತಾನೆ. ಸಿ ವಿ ರಾಮನ್ ಅಂತಾರೆ, ಅಲ್ಲ ಇವನು ಇಂಟರ್ವ್ಯೂಲಿ ಫೇಲ್ ಆಗಿದ್ದಾನೆ, ಮತ್ತೇನಾದರೂ ದಯವಿಟ್ಟು ಕೊಟ್ಟು ಕೆಲಸ ಕೊಡಿ ಅಂತ ಕೇಳಕ್ಕೆ ಬರ್ತಿಲ್ಲ ಅಂತ ಮುಜುಗರದಿಂದ ನೋಡ್ತಾರೆ. ಸಿ ವಿ ರಾಮನ್ ಏನು ಅಂತ ಕೇಳ್ತಾರೆ. ನೀನು ಬೆಳಗ್ಗೆ ಇಂಟರ್ವ್ಯೂ ಫೇಲ್ ಆಗಿದೆ, ಮತ್ತೆ ಯಾಕೆ ಇಲ್ಲಿ ಬಂದು ನಿಂತಿದೆಯಾ, ಹೋಗು ಅಂತ. ಇಲ್ಲ ಸರ್ ನಾನು ಇಂಟರ್ವ್ಯೂ ಫೇಲ್ ಆಗಿದ್ದೀನಿ, ಅದು ನನಗೆ ಟ್ರಾವೆಲ್ ಅಲಯನ್ಸ್ ಅಂದ್ರೆ 7 ರೂಪಾಯಿ ಜಾಸ್ತಿ ಕೊಟ್ಟಿದ್ರು, ನಾ ಕಚೇರಿ ಹಿಂದಿರ್ಸಕ್ಕೆ ಹೋಗಿದ್ದೆ, ಕಚೇರಿ ನನ್ನ ಅಕೌಂಟ್ ಎಲ್ಲ ಕ್ಲೋಸ್ ಮಾಡಿದ್ವಿ, ಎಲ್ಲಿ ಇಟ್ಕೋ ಅಂತ ಹೇಳಿದ್ರು, ಆದರೆ ನನ್ನ ಮನಸ್ಸು ಹೋಗ್ತಿಲ್ಲ, ಅದಕ್ಕೆ ಹಿಂದಿರಿಸ್ಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ದೀನಿ, ಈ 7 ರೂಪಾಯಿ ತಗೊಳ್ಳಿ ಅಂತ ಸಿ ವಿ ರಾಮನ್ ಕೈಗೆ ಕೊಡ್ತಾರೆ. ಸಿ ವಿ ರಾಮನ್ ಒಂದು ನಿಮಿಷ ತಬ್ಬಿಬ್ಬಾಗಿ ನೋಡಿ ಒಂದು ಮತ್ತೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾಳೆ 10:00 ಬಾ ನೀನು ಅಂತ ಕಳಿಸ್ತಾನೆ. ಅವನು 10:00 ಬರ್ತಾನೆ. ಬಂದ ಮೇಲೆ ಸಿ ವಿ ರಾಮನ್ ಅವರು ಹೇಳ್ತಾರೆ, ನೀನು ಕೆಮಿಸ್ಟ್ರಿಯಲ್ಲಿ ಫೇಲ್ ಆದೆ, ಆದರೆ ಹಾನೆಸ್ಟಿಯಲ್ಲಿ ಪಾಸ್ ಆಗಿದೆಯಾ, ಅದಕ್ಕಾಗಿ ವಿಶೇಷವಾದ ಒಂದು ಕೆಲಸ ನಾನು ಹುದ್ದೆ ಸೃಜನೆ ಮಾಡಿ ನಿನಗೆ ಆ ಹುದ್ದೆ ಕೊಡ್ತೀನಿ ಅಂತ ಅವನು ಕೊಡ್ತಾರೆ. ಮುಂದೆ ಅದೇ ವ್ಯಕ್ತಿ ಬಹಳ ದೊಡ್ಡ ವಿಜ್ಞಾನಿಯಾಗಿ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ಆಗ್ತಾನೆ. ಅವನು 1983ರಲ್ಲಿ ಅವನಿಗೂ ನೊಬೆಲ್ ಪ್ರಶಸ್ತಿ ಬರುತ್ತೆ. ನೋಡಿ, ಆ ವ್ಯಕ್ತಿ ಆ 7 ರೂಪಾಯಿ ಕೂಡ ಕಿಸೆ ಹಾಕೊಂಡು ಹೋಗಿದ್ರೆ ಆ ಕೆಲಸ ಸಿಗ್ತಿದ್ದಿಲ್ಲ, ಕೆಲಸ ಸಿಗದೆ ಹೋಗಿದ್ರೆ ಮುಂದೆ ನೊಬೆಲ್ ಬರ್ತಿದ್ದಿಲ್ಲ. ಹಾಗೆ ಸತ್ಯ, ಹಾನೆಸ್ಟಿ ಅಂತಿದ್ರೆ ಮನುಷ್ಯನಿಗೆ ಏನು ಬೇಕಾದ್ರೂ ಮಾಡಲು ಸಾಧ್ಯ. ಆಗಿನ ಕಾಲದಲ್ಲಿ ಅಂಥ ಹಾನೆಸ್ಟಿ ಇತ್ತು, ಸತ್ಯವಂತರಿದ್ದರು, ಸಾಧನೆ ಮಾಡೋರಿದ್ದರು. ನೀವು ಸಹ ಮಕ್ಕಳೆಲ್ಲರೂ ಸಹ ನಿಮ್ಮ ಜೀವನದಲ್ಲಿ ಆ ಸತ್ಯತೆ, ಪ್ರಾಮಾಣಿಕತೆ ಮತ್ತು ಸತತ ಪ್ರಯತ್ನ ಅಂತ ಒಂದು ಆಗಲಿ. ಇಂಥ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಲಿಂಗ್ ಸರ್ ಬರಲೇಬೇಕು ಅಂದಾಗ ನಾನು ಬಂದೆ. ನಾನು ಅನ್ಯಥಾ ಭಾವಿಸಬೇಡಿ, ಕಾರ್ಯಕ್ರಮ ಮಧ್ಯದಲ್ಲಿ ನಾನು ಹೋಗಬೇಕಾಗಿದೆ, ಇನ್ನೊಂದು ಕಾರ್ಯಕ್ರಮದಿಂದ ಮಕ್ಕಳೆಲ್ಲರೂ ಸಹ ಈ ದೇಶದ ಬೆನ್ನೆಲುಬು ಆದ್ದರಿಂದ, ಅಂಥ ಒಂದು ಉತ್ತಮವಾದ ಸಂಸ್ಥೆಯಲ್ಲಿ ನೀವೆಲ್ಲ ಕಲಿತಾ ಇರೋದ್ರಿಂದ, ದೇಶದ ಸಂಪತ್ತು ನೀವು ಆಗಿರೋದ್ರಿಂದ, ನೀವು ಸಹ ದೇಶಕ್ಕೆ ಏನಾದರೂ ಕೊಡಬೇಕಾಗುತ್ತಂದರೆ ಪ್ರಾಮಾಣಿಕತೆ, ಶ್ರದ್ಧೆ, ರಾಷ್ಟ್ರಪ್ರೇಮ ನಿಮ್ಮಲ್ಲಿ ಬೆಳೀಲಿ ಅಂತ ಒಂದು ಸಂಸ್ಥೆಯನ್ನು ಮಾಡಿರ್ತಕ್ಕಂಥ ಕೂಲಿ ಮಠಕ್ಕೆ, ಆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನಾನು 2 ಮಾತಿಗೆ ವಿರಾಮ ಕೊಟ್ಟು